ಚಿತ್ರದುರ್ಗ ಅದಿರು ಮತ್ತು ಸರಕು ಸಾಮಗ್ರಿಗಳ ಸಾಗಣೆ ಲಾರಿ ಮಾಲೀಕರ ಸಂಘದ ವತಿಯಿಂದ ಸುಮಾರು ಅಂದರೆ ಜನವರಿ 1ನೇ ತಾರೀಕಿಂದ ಇಲ್ಲಿವರೆಗೂ ಸತತವಾಗಿ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಸುಮಾರು ಸತಿ ಜಿಲ್ಲಾಧಿಕಾರಿಗಳಿಗೆ, ರಕ್ಷಣಾಧಿಕಾರಿಗಳಿಗೆ, ಸಾರಿಗೆ ಅಧಿಕಾರಿಗಳಿಗೆ ಮತ್ತು ಎಲ್ಲ ಇಲಾಖೆದವರೆಗೂ ನಮ್ಮ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಗ್ರಾಮಸ್ಥರು ನಮ್ಮ ವಾಹನಗಳನ್ನು ಸಂಚಾರನ ನಿಲ್ಲಿಸ್ತಾ ಇದ್ದಾರೆ. ಅದಿರು ತುಂಬಿಕೊಂಡು ಬರ್ತಾ ಇರೋ ಬೊಮ್ಮನ್ ಮೈನ್ಸಿಂದ ಚಿತ್ರದುರ್ಗ ಬರೋ ದಾರಿಯಲ್ಲಿ ಪಾಳ್ಯ ಮತ್ತು ಭೀಮಸಮುದ್ರ ಗ್ರಾಮಸ್ಥರು ನಮ್ಮ ವಾಹನಗಳನ್ನು ತಡೆದು ರಸ್ತೆ ಹಾಳಾಗಿದೆ, ನೀವು ಇಲ್ಲಿ ವಾಹನಗಳನ್ನು ನಡೆಸಬಾರ್ದು, ಅದಿರು ತುಂಬಿಕೊಂಡು ಇಲ್ಲಿಂದ ಹೋಗಬಾರ್ದು ಅಂತ ಸತತವಾಗಿ 6-7 ತಿಂಗಳಿಂದ ನಮ್ಮ ವಾಹನಗಳನ್ನು ನಿಲ್ಲಿಸಿ ದಿನನಿತ್ಯ ಕಿರುಕುಳ, ದಿನನಿತ್ಯ ತೊಂದರೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪರಿಹಾರವನ್ನು ಇದರ ಬಗ್ಗೆ ನಮ್ಮ ವಾಹನಗಳು ಸುಗಮವಾಗಿ ನಡಿಬೇಕು. ನಮ್ದು ಅದು ಸ್ಟೇಟ್ ಹೈವೇ, ನಾವು ಯಾರ್ದು ಜಮೀನಲ್ಲಿ ಯಾವ ಹೊಲ ಗದ್ದೆಗಳಲ್ಲಿ ನಮ್ಮ ಗಾಡಿಗಳು ಏನು ಬರ್ತಾ ಇಲ್ಲ. ಅದು ಸರ್ಕಾರದಿಂದ ಈ ಆಕ್ಷನ್ ಥ್ರೂ ಆಗಿರುವಂಥ ಅದಿರನ್ನು JSW ಕಂಪನಿಗೆ ಹೋಗುವುದು ಮತ್ತು ಮೈನ್ಸು ಬೊಮ್ಮನ್ ಮೈನ್ಸು JSW ಅವರೆಲ್ಲ ಆಕ್ಷನಲ್ಲಿ ಈ ಆಕ್ಷನಲ್ಲಿ ಪರ್ಚೇಸ್ ಮಾಡಿರುವಂಥ ಮೈನ್ಸಿಂದ ಹೋಗ್ತಾ ಇರೋ ಸರಕನ್ನ ನಿಲ್ಲಿಸಿ ತೊಂದರೆ ಕೊಡ್ತಾ ಇದ್ದಾರೆ. ಅನವಶ್ಯಕವಾಗಿ ಈ ಬೇರೆ ಅನೇಕ ವಿಚಾರಗಳಲ್ಲಿ ಇದರಲ್ಲಿ ಇದಾವೆ. 1 ದಿವಸ 2 ದಿವಸದ್ದಲ್ಲ, ಇದು 6 ತಿಂಗಳಿಂದ ನಡೆದು ಬರ್ತಿರೋಂಥ ಘಟನೆಗಳು. ಇದಕ್ಕಿಂತ ಮುಂಚೆನೂ ಬಹಳ ತೊಂದರೆ ಕೊಡ್ತಾ ಇದ್ರು. ಅದನ್ನ ಸರಿಪಡಿಸ್ಕೊಂಡು ನಾವು ಮಾಡ್ತಾ ಇಲ್ಲಿವರೆಗೂ ಬಂದಿದ್ದೀವಿ. ಈಗ ನಿರಂತರವಾಗಿ ನಮ್ಮ ಗಾಡಿ 6 ತಿಂಗಳಿಂದ ನಿಂತ್ಕೊಂಡಿದೆ. ಟ್ಯಾಕ್ಸ್ ಕಟ್ಟಕ್ಕೆ ಆಗ್ತಾ ಇಲ್ಲ, ಇನ್ಸೂರೆನ್ಸ್ ಕಟ್ಟಕ್ಕೆ ಆಗ್ತಿಲ್ಲ, ಸಾಲದ ಕಂತು ಫೈನಾನ್ಸ್ಗಳಿಂದ ಬ್ಯಾಂಕಿಂದ ತಗೊಂಡಿರೋ ಸಾಲವನ್ನು ನಾವು ಮರುಪಾವತಿ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಈ ಸಂದರ್ಭಕ್ಕೆ ಬಂದಿದೆ ಅಂದರೆ ಆಲ್ಮೋಸ್ಟ್ 2-3 ತಿಂಗಳ ಕಂತು ನಾವು ಕಟ್ಟಕ್ಕಾಗ್ತಾ ಇಲ್ಲ. ಈಗ ನಮ್ಮ ಗಾಡಿ ಮತ್ತೆ ನಿಲ್ಲಿಸಿದ್ದಾರೆ. ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಮತ್ತು ಉಪನಿರೀಕ್ಷಾಧಿಕಾರಿಗಳನ್ನ ನಾವು ಬಂದು ನಮ್ಮ ಮನವಿಯನ್ನು ಸಲ್ಲಿಸಿ ಸೋಮವಾರ ತನಕ ಈ ಬಗೆಹರಿಸಿ ರೈತರ ಮುಂದೆ ಕೂರಿಸಿ ನಮಗೂ ಅವ್ರಿಗೂ ಮಾತಾಡಿಸಿ ಇದನ್ನು ಬಗೆಹರಿಸಿಕೊಳ್ಳಿಲ್ಲ ಅಂದರೆ ಮಂಗಳವಾರನ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ನಮ್ಮ ಲಾರಿಗಳನ್ನು ತಗೊಂಡ್ಬಂದು ವಾಲಂಟ್ರಿಯಾಗಿ ಸರೆಂಡರ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇದನ್ನ ಟ್ಯಾಕ್ಸು, ಕಂತು, ಇನ್ನೊಂದು ಸರ್ಕಾರ ಅದಕ್ಕೆ ಸ್ವಚ್ಛೆಯಿಂದ ಅವರೇ ಭರಿಸ್ಕೊಳ್ಳಿ, ಇಲ್ಲ ಅವ್ರು ಸರೆಂಡರ್ ಮಾಡ್ಕೊಳ್ಳಿ, ಇಲ್ಲ RT ಆಫೀಸಿಗೆ ತೊಗೊಂಡೋಗಿ ಬಿಡ್ರಿ ಅಂದರೆ ಬಿಟ್ಬಿಡ್ತೀವಿ. ನಮ್ಮಲ್ಲಿ ಈ ಶಕ್ತಿ ಇಲ್ಲ, ದುಡ್ಡು ಕಟ್ಟುವಂಥ ಶಕ್ತಿ, ಸಾಲ ಮಾಡುವಂಥ ಶಕ್ತಿ ನಮ್ಮಲ್ಲಿ ಇಲ್ಲ. ಇದು ನಮ್ಮ ಸ್ವಯಂ ಉದ್ಯೋಗ. ನಾವು ಬೇರೆಯವ್ರ ಹತ್ರ ಹೋಗಿ ನಾವು ಉದ್ಯೋಗ ಕೇಳ್ತಾ ಇಲ್ಲ. 50 ಲಕ್ಷ ರೂಪಾಯಿ ಒಂದು ಲಾರಿ, 50 ಲಕ್ಷ ರೂಪಾಯಿ 15-16 ಲಕ್ಷ ಬಡ್ಡಿ ಬರ್ತತೆ. ಅದಕ್ಕೆ 1,10,000 ಕಂತು ಬರ್ತೈತೆ. ದಿವಸಕ್ಕೆ 4,000-5,000 ರೂಪಾಯಿ ದುಡಿಬೇಕು, ಕಂತು ಕಟ್ಟಬೇಕು ಅಂತ ಹೇಳಿದ್ರೆ ನಮ್ಮ ಮನೆ ನಡ್ಸೋದು ಹೆಂಗೆ? ಡ್ರೈವರ್ಗಳದ್ದು ಗತಿ ಏನು? ಕ್ಲೀನರ್ಗಳ ಗತಿ ಏನು? ಟೈರ್ ಪಂಚರ್ ಹಾಕೋರ ಗತಿ? ನಮ್ಮ ಇಡೀ ಜೀವನನೇ ಇದಕ್ಕೆ ಮುಡುಪಾಗಿಟ್ಟು ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಸತತವಾಗಿ 30-35 ವರ್ಷದಿಂದ ಹೋರಾಟನೇ ಮಾಡ್ಕೊಂಡು ಬಂದಿರೋದು ಏನು ಸಾಧನೆ ಮಾಡೋಕ್ಕಂತೂ ಆಗಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ 6 ತಿಂಗಳಿಂದ ಆಗಿರೋ ತೊಂದರೆ, ಅನಾಹುತಗಳನ್ನು ನಾವು ನಮ್ಮ ಬಾಯಿಂದ ಉಲ್ಲೇಖ ಮಾಡೋಕ್ಕೆ ಆಗಲ್ಲ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಲಾರಿ ಮಾಲಕರು ಒಗ್ಗಟ್ಟಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಸೋಮವಾರ ತನಕ ಇದನ್ನ ಇತ್ಯರ್ಥ ಮಾಡಲಿಲ್ಲ ಅಂದರೆ ಮಂಗಳವಾರ ದಿವಸ ನಾವು ನಮ್ಮ ಸ್ವಯಂ ಇಚ್ಛೆಯಿಂದ ಲಾರಿಗಳನ್ನು ತಗೊಂಡ್ಬಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿ. ಧನ್ಯವಾದ.